ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಗು ಬಯಸುವ ಮನಸ್ಸಿಗೆ ಅಳು ಬಾರದಿರಲಿ, ಪ್ರೀತಿ ಬಯಸುವ ಮನಸ್ಸಿಗೆ ನೋವು ಬಾರದಿರಲಿ, ಸ್ನೇಹ ಬಯಸುವ ಮನಸ್ಸಿಗೆ ದುಃಖ ಬಾರದಿರಲಿ. ಏನೇ ಆಗಲಿ ಯಾವಾಗಲೂ ಖುಷಿಯಿಂದ ನಗು ನಗುತ್ತಾ ಸಂತೋಷವಾಗಿರಿ. ಸ್ಪರ್ಧೆ ಇಲ್ಲದ ಗೆಲುವು, ಕಷ್ಟಪಡದೆ ಸಿಗುವ ಹಣ, ನಂಬಿಕೆ ಇಲ್ಲದ ಸಂಬಂಧ ಎಂದೆಂದಿಗೂ ಜೀವನದಲ್ಲಿ ತೃಪ್ತಿಯನ್ನು ಕೊಡೋದಿಲ್ಲ. ಸತ್ಯ, ನಿಸ್ವಾರ್ಥತೆ ಮತ್ತು ಆಂತರಿಕ ಪರಿಶುದ್ಧತೆ, ಈ 3 ಗುಣಗಳಿದ್ರೆ ಯಾವ ಶಕ್ತಿಯೂ ನಿಮ್ಮನ್ನ ಅಲುಗಾಡಿಸಲಾರದು. ಬದುಕಿನ ಅನುಭವಗಳೇ ದಾರಿದೀಪ. ನೀವು ಇನ್ನೊಬ್ಬರನ್ನ ಬೆಳೆಸುವ ಮುನ್ನ ಒಮ್ಮೆ ಯೋಚಿಸಿ. ಯಾಕಂದ್ರೆ ಹೆತ್ತು ಹೊತ್ತ ತಂದೆ ತಾಯಿಯನ್ನು ದೂರ ಮಾಡುವ ಇಂದಿನ ಕಾಲದಲ್ಲಿ ಮನುಷ್ಯ 3ನೇ ವ್ಯಕ್ತಿಗಾಗಿ ಬದುಕುವುದುಂಟೆ? ಸಾಧ್ಯವಾದಷ್ಟು ನಿಮ್ಮ ಬದುಕಿನ ಅಮೂಲ್ಯ ಸಮಯವನ್ನ ನಿಮಗಾಗಿ ಬಳಸಿಕೊಳ್ಳಿ. ಕೆಲವರನ್ನ ಬಹಳಷ್ಟು ಅರಿತೆ, ಕೆಲವರಿಂದ ಅನುಭವಗಳನ್ನ ಕಲಿತೆ, ಕೆಲವರಿಂದ ಅರಿತು ಅವರನ್ನ ಮರೆತೆ, ಇನ್ನು ಕೆಲವರನ್ನ ನಾನು ಅರಿತರೂ ಅವರು ನಮ್ಮನ್ನು ಅರಿಯದೇ ಇದ್ದಾಗ ಮೌನವಾಗಿ ದೂರ ನಿಂತು ಬಿಟ್ಟೆ. ಕ್ಷಣದ ಸುಖಕ್ಕಾಗಿ ಬದುಕಿನ ಅಮೂಲ್ಯ ಕ್ಷಣವನ್ನ ಕಳೆದುಕೊಳ್ಬೇಡಿ. ಯಾಕಂದ್ರೆ ಕ್ಷಣದ ಸುಖ ಒಂದು ಸೀಮಿತ ಅವಧಿಯವರೆಗೆ ನಮ್ಮನ್ನು ಹಿಡಿತದಲ್ಲಿರ್ತದೆ, ಆದ್ರೆ ಅದು ಶಾಶ್ವತವಾಗಿ ನಮ್ಮ ಬದುಕನ್ನು ನಾಶ ಮಾಡ್ತದೆ. ಕ್ಷಣದ ಸುಖದ ಚಿಂತೆ ಬಿಟ್ಟು ಶಾಶ್ವತ ಸಂತೋಷಕ್ಕಾಗಿ ಬದುಕೋಣ. ಬದುಕಿನಲ್ಲಿ ನಿಜವಾದ ಸಂಪಾದನೆ ಏನ್ ಗೊತ್ತಾ? ನಿನ್ನ ಒಳ್ಳೆತನ. ಜೀವನದಲ್ಲಿ ಮೊದಲು ನಮಗೆ ನಾವೇ ಪ್ರೋತ್ಸಾಹಿಸಿಕೊಳ್ಳುವುದನ್ನು ಕಲಿತ್ಕೊಳ್ಬೇಕು. ಯಾಕಂದ್ರೆ ಟೀಕಿಸಲು ಪ್ರಪಂಚದಲ್ಲಿ ಸಾಕಷ್ಟು ಜನರಿದ್ದಾರೆ. ಬದುಕುವುದಕ್ಕೆ ಸಂಕೋಚ ಬೇಡ. ಸ್ವಾಭಿಮಾನದ ಬದುಕಿಗೆ ಯಾರ ಕಾಲು ಹಿಡಿಯೋದು ಬೇಡ. ದೊಡ್ಡವರೊಂದು ಮಾತು ಹೇಳ್ತಾರೆ, ಮೌನಕ್ಕೆ ಮೌನದಿಂದಲೇ ಉತ್ತರಿಸು. ಯಾಕಂದ್ರೆ ಸಮಯ ಬಂದಾಗ ಆ ಮೌನ ಮಾತಾಗ್ಬೋದು ಅಂತ. ನಿಮ್ಮ ಆಲೋಚನೆಗಳೆಲ್ಲವೂ ಸರಿಯಾಗಿವೆ ಎಂದು ನಂಬಿಕೊಳ್ಬೇಡಿ. ನಿಮ್ಮ ಮನಸ್ಸು ನಿಮ್ಮನ್ನು ವಂಚಿಸಿದಷ್ಟು ಇನ್ಯಾರು ವಂಚಿಸಲಾರರು. ಮನಸ್ಸಿನ ನೋವು ಮನಸ್ಸಲ್ಲೇ ಇರಲಿ. ಸಮಾಧಾನ ಮಾಡುವ ಜನಕ್ಕಿಂತ ಸಮಾಧಿ ಮಾಡುವ ಜನರೇ ಜಾಸ್ತಿ. ನಂಗೂ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಹಾಗೆ ಸುಮ್ಮನೆ ನೋಡ್ತಾ ಇದ್ದೀನಿ ಯಾರ್ಯಾರು ಎಷ್ಟು ನಾಟಕ ಮಾಡ್ತಾರೆ ಅಂತ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ, ಮಾತುಗಳು ಬದಲಾಗ್ತವೆ. ನಿಮ್ಮ ಕ್ರಿಯೆಗಳನ್ನು ಬದಲಾಯಿಸಿ, ನೀವು ಸಾಗುವ ದಾರಿ ಬದಲಾಗ್ತದೆ. ಆದ್ಯತೆಗಳನ್ನು ಬದಲಾಯಿಸಿ, ಜೀವನವು ಬದಲಾಗ್ತದೆ. ಟೀಕಿಸುವವರು, ಹೀಯಾಳಿಸುವವರು, ವ್ಯಂಗ್ಯ ಮಾಡುವವರು ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಲೇಬೇಕು. ಕಾರಣ ಅವರಿಗಷ್ಟೇ ಗೊತ್ತು ನಮ್ಮ ಬದುಕಿನ ಸಾಮರ್ಥ್ಯ. ನಮ್ಮನ್ನು ಸದಾಕಾಲ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುವ ಕಾವಲುಗಾರರು ಅವರೇ. ನೀನು ನಿನ್ನಲ್ಲಿನ ಒಳ್ಳೆತನ ಹುಡುಕು. ಕೊರತೆಗಳನ್ನು ಹುಡುಕಲು ಜನರಿದ್ದಾರೆ. ಹೆಜ್ಜೆ ಇಡುವುದೇ ಆದರೆ ಮುಂದಕ್ಕಿಡು, ಹಿಂದಕ್ಕೆ ಎಳೆಯಲು ಜನರಿದ್ದಾರೆ. ಜಗತ್ತನ್ನೇ ಪ್ರೀತಿಸು, ನಿನ್ನನ್ನು ಸೇರಿಸಿ ದ್ವೇಷಿಸುವುದಕ್ಕೆ ಜನರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.